ಆಗಸ್ಟ್ 15 ಮೋದಿ ಅವರು ಹೇಳಿದಂತಹ ಈ ಒಂದು ಮಾತು ಸ್ಟಾಕ್ ಮಾರ್ಕೆಟ್ಗೆ ಹೊಸ ಜೋಶನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಹೌದು, ಜಿಎಸ್ಟಿಯಲ್ಲಿ ಮೇಜರ್ ಚೇಂಜಸ್ ಅನ್ನ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಎಸ್ಟಿ ಕಡಿಮೆ ಆಗುವ ಚಾನ್ಸಸ್ ಇದೆ. ಜಿಎಸ್ಟಿ ಏನಾದ್ರೂ ಕಡಿಮೆ ಆದ್ರೆ ಅದರಿಂದ ಬೆನಿಫಿಟ್ ಆಗುವಂತಹ 5 ಮೇಜರ್ ಸೆಕ್ಟರ್ಸ್ ಅನ್ನ ನಾವು ನೋಡೋಣ. ಮೊದಲನೇ ಸೆಕ್ಟರ್ ಆಟೋಮೊಬೈಲ್ ಸೆಕ್ಟರ್. ಹೌದು, ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಬಿಗ್ ಡ್ರೀಮ್ ಆಗಿರುವಂತದ್ದು ಒಂದು ಒಳ್ಳೆ ಕಾರ್ ತಗೋಬೇಕು ಅಂತ. ಇವಾಗಿರುವಂತಹ 28% ಜಿಎಸ್ಟಿ ಇಂದ 18% ಗೆ ಜಿಎಸ್ಟಿ ಅನ್ನ ತಂದ್ರೆ ಕಾರ್ ಬೆಲೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇದರಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೀಸ್ಟ್ ಆಗಿರುವಂತಹ ಆಟೋಮೊಬೈಲ್ ಸೆಕ್ಟರ್ ಕಂಪನೀಸ್ಗೂ ಬೆನಿಫಿಟ್ ಆಗುತ್ತೆ. ಎಸ್ಪೆಷಲಿ ಟಾಟಾ ಮೋಟರ್ಸ್ ಇರಬಹುದು, ಟಿವಿಎಸ್ ಮೋಟರ್ಸ್ ಇರಬಹುದು, ಐಶರ್ ಮೋಟರ್ಸ್ ಇರಬಹುದು, ಮಹೀಂದ್ರಾ ಅಂಡ್ ಮಹೀಂದ್ರಾ, ಅಶೋಕ್ ಲೈಲ್ಯಾಂಡ್ ಅಂತಹ ಕಂಪನೀಸ್ಗೆ ಇದರಿಂದ ಬೆನಿಫಿಟ್ ಆಗುತ್ತೆ. ಇನ್ನು ಎರಡನೇದು ಕನ್ಸ್ಯೂಮರ್ ಡ್ಯೂರಬಲ್ ಪ್ರಾಡಕ್ಟ್ಸ್. ಎಸಿ, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಅಂತಹ ಎಲೆಕ್ಟ್ರಾನಿಕ್ಸ್ ಮೇಲೆ ಜಿಎಸ್ಟಿ ಕಡಿಮೆ ಮಾಡಿದ್ರೆ ಅದರಿಂದ ಸಹ ಬೆನಿಫಿಟ್ ಆಗುತ್ತೆ ಕನ್ಸ್ಯೂಮರ್ಸ್ಗೆ. ಇದರಿಂದ ವೋಲ್ಟಸ್, ಬ್ಲೂ ಸ್ಟಾರ್, ಎವೆಲ್ಸ್, ವರ್ಲ್ಪೂಲ್ ಅಂತಹ ಕಂಪನೀಸ್ಗೆ ಬೆನಿಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಮೂರನೇ ಸೆಕ್ಟರ್ ಇನ್ಶೂರೆನ್ಸ್ ಸೆಕ್ಟರ್. ಇದರಿಂದ ಎಸ್ಬಿಐ ಲೈಫ್ ಇನ್ಶೂರೆನ್ಸ್ ಇರಬಹುದು, ಎಚ್ಡಿಎಫ್ಸಿ ಲೈಫ್ ಇನ್ಶೂರೆನ್ಸ್ ಇರಬಹುದು, ಎಲ್ಐಸಿ ಇರಬಹುದು, ಐಸಿಐಸಿಐ ಪ್ರೊಡೆನ್ಶಿಯಲ್ ಲೈಫ್ ಇನ್ಶೂರೆನ್ಸ್ ಅಂತಹ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ. ಇನ್ನು ನಾಲ್ಕನೇದು ಸಿಮೆಂಟ್ ಸೆಕ್ಟರ್. ಹೌದು, ಸಿಮೆಂಟ್ ಅಲ್ಲೂ ಸಹ ಜಿಎಸ್ಟಿ ಅನ್ನ ಕಡಿಮೆ ಮಾಡಿದ್ರೆ ಅದರಿಂದ ಜೆಕೆ ಸಿಮೆಂಟ್, ಅಲ್ಟ್ರಾಟೆಕ್ ಸಿಮೆಂಟ್, ಅಂಬುಜಾ ಸಿಮೆಂಟ್ ಈ ರೀತಿ ಸಿಮೆಂಟ್ ಸ್ಟಾಕ್ಸ್ ಗೆ ಬೆನಿಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಐದನೇದು ಎಫ್ಎಂಸಿಜಿ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್. 12% ಇಂದ 5% ಏನಾದ್ರೂ ಜಿಎಸ್ಟಿ ಅನ್ನ ಇಳಿಸಿದ್ರೆ ಇದರಿಂದ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್, ಡಾಬರ್, ನೆಸ್ಲೆ ಅಂತಹ ಕಂಪನೀಸ್ಗೆ ಬೆನಿಫಿಟ್ ಆಗುತ್ತೆ. ಸೊ ನಿಮ್ಮ ಇನ್ವೆಸ್ಟರ್ ಫ್ರೆಂಡ್ಸ್ಗೆ ಈ ರೀಲ್ ಅನ್ನ ತಪ್ಪದೆ ಶೇರ್ ಮಾಡಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಅಪ್ಡೇಟ್ಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡಿ.